ನಮಸ್ಕಾರ ವೀಕ್ಷಕರೇ, ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬಯಸಿದೆ ನೀ ಬಂದೆ ಭಾಗ 48. ಹಲೋ, ಈ ನಂಬರ್ನಿಂದ ಈಗ ತಾನೇ ನನಗೆ ಕಾಲ್ ಮಾಡಿದ್ರಲ್ಲ, ಯಾರು ಕಾಲ್ ಮಾಡಿದ್ದು? ಮಾತಾಡಿ ಪ್ಲೀಸ್. ಸಿದ್ಧಾಂತ್ ಆ ಧ್ವನಿಯನ್ನು ಸರಿಯಾಗಿ ಆಲಿಸಿದ. ಹೌದು, ಇದು ಸಾನುವಿನದೇ ಧ್ವನಿ. ಹಲೋ ಸಾನು, ನಾನು ನಿನ್ನ ಸಿದ್ಧಾಂತ್. ನಾನಷ್ಟು ಕೇಳ್ತಾ ಇದ್ರು ನೀನ್ಯಾಕೆ ಒಂದು ಪ್ರಶ್ನೆಗೂ ಉತ್ತರ ಹೇಳಿಲ್ಲ? ಸಂದೀಪ್ ಮತ್ತು ಸನಿಹಾ ಇಬ್ಬರಿಗೂ ಆ ದೇಹ ಸಿದ್ಧಾಂತ್ನದ್ದು ಅಲ್ಲವೇ ಅಲ್ಲ ಎಂದು ಅನಿಸಿತ್ತು. ಅಂದರೆ ಇದು ನಿಮ್ಮವರದ್ದು ಅಲ್ಲ ಅಂದರೆ ಈ ಫೋನ್ ಮತ್ತು ಪರ್ಸ್ ಅವರದೇ ಅಂತ ಹೇಳ್ತಿದ್ದೀರಾ? ಅದು ಹೇಗಾಗೋಕೆ ಸಾಧ್ಯ? ಪೇದೆ ಕೇಳಿದ. ಅವರಿಗೆ ಏನೆಂದು ಉತ್ತರಿಸಬೇಕೆಂದೇ ಗೊತ್ತಾಗುತ್ತಿಲ್ಲ. ಅಲ್ಲಿಂದ ಹೊರಬರುತ್ತಲೇ ದೇಹ ಆಕ್ಸಿಡೆಂಟಲ್ಲಿ ಜಜ್ಜಿದ್ದರಿಂದ ತಮಗೆ ಗುರುತಿಸಲಾಗುತ್ತಿಲ್ಲ. ಅವರು ಮೂವರು ಗೊಂದಲಕ್ಕೊಳಗಾಗಿ ಹಾಗೆ ನಿಂತಿದ್ದರು. ಅಷ್ಟರಲ್ಲಿ ರಾಜಶೇಖರ್ ಅವರು ಕೂಡ ಅಲ್ಲಿಗೆ ಬಂದಿದ್ದರು. ನೀವು ಅವರಿಗೆ ಏನಾಗಬೇಕು? ಪೇದೆ ಕೇಳಿದ. ಅವನು ನನ್ನ ಮಗಳ ಗಂಡ ಅಳಿಯ. ರಾಜಶೇಖರ್ ಅವನಿಗೆ ಉತ್ತರಿಸಿದರು. ನಾನು ಒಂದ್ಸಲ ಹೋಗಿ ನೋಡ್ಕೊಂಡು ಬರ್ತೀನಿ. ಮತ್ತೆ ಪೇದೆ ಅವರನ್ನು ಒಳ ಕರೆದೊಯ್ದ. ರಾಜಶೇಖರ್ ಅವರು ಮೊದಲೇ ನಿರ್ಧಾರ ಮಾಡಿಕೊಂಡು ಬಂದಿದ್ದರಲ್ಲ. ಆ ಮೃತದೇಹ ನೋಡುತ್ತಿದ್ದಂತೆಯೇ ಅದರ ಮೇಲೆ ಬಿದ್ದು ಹೊರಳಾಡಿ, ಅಯ್ಯೋ ನನ್ನ ಕಂದ, ಇಷ್ಟು ಬೇಗ ಹೋಗ್ಬಿಟ್ಟಿಯಲ್ಲ, ನನ್ನ ಮಗಳನ್ನು ಅನಾಥ ಮಾಡಿ ಬಿಟ್ಟಿಯಲ್ಲ. ನಮ್ಮಂಥ ಹಿರಿಯರ ಮುಂದೆ ಬಾಳಿ ಬದುಕಬೇಕಾದ ನಿಮ್ಮಂಥವರು ಹೋದ್ರೆ ದುಃಖ ತಡೆಯೋಕ್ಕಾಗ್ತಾ ಇಲ್ಲ ಎಂದು ಹೇಳುತ್ತಾ ಗೋಳಾಡುತ್ತಾ ಮೊಸಳೆ ಕಣ್ಣೀರು ಸುರಿಸಿದರು ರಾಜಶೇಖರ್. ಆಗ ನೋಡಬಂದವರು ನೀರವವಾಗಿ ರೋಧಿಸುತ್ತಿದ್ದರೆ ಇವರ ಗೋಳಾಟ ಸ್ವಲ್ಪ ಅತಿಯಾಯಿತು ಎನಿಸಿತು ಆ ಪೇದೆಗೆ. ಅವನು ಸ್ವಲ್ಪ ಸಿಟ್ಟಿನಿಂದಲೇ, ಏನ್ರಿ ಇದು, ನೀವ್ಯಾಕೆ ಇಲ್ಲಿ ಇಷ್ಟೊಂದು ಗಲಾಟೆ ಮಾಡ್ತಾ ಇದ್ದೀರಾ? ಸ್ವಲ್ಪ ಕಂಟ್ರೋಲ್ ಮಾಡ್ಕೊಳ್ಳಿ ಎಂದು ಹೇಳಿ ಹೊರಬಂದು ತನ್ನ ರಿಜಿಸ್ಟರ್ ಪುಸ್ತಕವನ್ನು ತೆಗೆದುಕೊಂಡು ಬಂದಿದ್ದ. ನಿಮ್ಮಲ್ಲಿ ಬಾಡಿ ಐಡೆಂಟಿಫೈ ಮಾಡಿದವರು ಯಾರು? ನಿಮ್ಮ ಹೆಸರು ಬರೆದು ಇಲ್ಲೊಂದು ಸಿಗ್ನೇಚರ್ ಮಾಡಿ ಎಂದು ಹೇಳಿದಾಗ ರಾಜಶೇಖರ್ ಅವರು ಮುಂದೆ ಬಂದು, ನಾನು ಸೈನ್ ಮಾಡಿದರೆ ಆಗುತ್ತಾ? ನನ್ನ ಅಳಿಯಂಗೆ ತಂದೆ ತಾಯಿ ಯಾರೂ ಇಲ್ಲ. ಮತ್ತೆ ಮನೆಯವರು ಅಂದರೆ ನನ್ನ ಮಗಳು, ಅವನ ಹೆಂಡತಿ. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ನನ್ನ ಮಗಳು ತುಂಬ ಅಪ್ಸೆಟ್ ಆಗಿಬಿಟ್ಟಿದ್ದಾಳೆ. ಈಗ ಸೈನ್ ಮಾಡೋ ಮಾನಸಿಕ ಸ್ಥಿತಿಯಲ್ಲಿ ಅವಳಿಲ್ಲ. ಆಯಿತು, ನೀವೇ ಸೈನ್ ಮಾಡಿಕೊಡಿ ಹೇಳಿದ ಆ ಪೇದೆ. ಸರ್, ಆ ಬಾಡಿನ ನಾವು ತಗೊಂಡು ಹೋಗಬಹುದಾ? ರಾಜಶೇಖರ್ ಅವರು ವಿಚಾರಿಸಿಕೊಂಡರು. ಅವನ ಹೆಂಡತಿನೇ ನಿನ್ನ ಜೊತೆ ಇರೋದ್ರಿಂದ ನಾವು ಬಾಡಿನ ಕೊಡ್ತೀವಿ. ಅದಕ್ಕೆ ಒಂದು ಫಾರ್ಮ್ ಕೊಡ್ತೀವಿ. ಅದನ್ನು ನೀವು ಫಿಲ್ ಮಾಡಿ ಕೊಡಬೇಕು. ಕೊಡ್ತೀನಿ ಬನ್ನಿ ಎಂದು ಹೇಳಿದ. ರಾಜಶೇಖರ್ ಅವರೇ ಆ ಫಾರಂ ಭರ್ತಿ ಮಾಡಿದರು. ಸನಿಹಾಗೆ ಆ ದೇಹ ಸಿದ್ಧಾಂತ್ದು ಅಲ್ಲ ಎಂದು ಕೂಗಿ ಹೇಳಬೇಕೆನಿಸಿಕೊಂಡರೂ ಹೇಳಲು ಸಾಧ್ಯವಾಗಲಿಲ್ಲ. ಅವಳು ಈಗಲೂ ಕಣ್ಣೀರು ಹರಿಸುತ್ತಲೇ ಇದ್ದಳು. ಕಳೇಬರವನ್ನು ರಾಜಶೇಖರ್ ಅವರ ಮನೆಗೆ ಕೊಂಡೊಯ್ದಿದ್ದರು. ಬಳಿಕ ಸಿದ್ಧಾಂತ್ ಕಡೆಯವರಿಗೂ ವಿಚಾರ ತಿಳಿಸಲಾಯಿತು. ಅವನ ದೊಡ್ಡಪ್ಪ ದೊಡ್ಡಮ್ಮ ಎಲ್ಲ ಬಂದಿದ್ದರು. ಮನೆಯವರ ದುಃಖವಂತೂ ಮುಗಿಲು ಮುಟ್ಟಿತ್ತು. ಅಂದೇ ಆ ದೇಹವನ್ನು ದಫನ್ ಮಾಡಲಾಯಿತು. ಸನಿಹಾ ದಫನ್ ಮಾಡುವ ಸ್ಥಳಕ್ಕೆ ಹೋಗಲಿಲ್ಲ. ಅವಳ ಸ್ಥಿತಿಯಂತೂ ಚಿಂತಾಜನಕವಾಗಿತ್ತು. ಸುಲೋಚನಾ ಅವರು ಕೂಡ ಮೌನವಾಗಿ ಕಣ್ಣೀರು ಹರಿಸುತ್ತಲೇ ಇದ್ದರು. ಇತ್ತ ಸುಮಾರು 140 ಕಿಲೋಮೀಟರುಗಳಷ್ಟು ದೂರದಲ್ಲಿದ್ದ ಜೀವಂತವಾಗಿದ್ದ ಸಿದ್ಧಾಂತ್ಗೆ ಜನರ ಕಣ್ಣಿನಲ್ಲಿ ತಾನು ಸತ್ತಿದ್ದೇನೆ ಎಂದು ಗೊತ್ತೇ ಆಗಲಿಲ್ಲ. ಹೀಗೆ ಬಿಟ್ಟರೆ ತಂಗಿ ಇನ್ನು ಹೆಚ್ಚು ದಿನ ಬದುಕಿ ಉಳಿಯಲಾರಳು ಎನಿಸಿತ್ತು ಸಾರಿಕಾಗೆ. ಅವಳು ಈಗಲೂ ಏನನ್ನೂ ತಿನ್ನುತ್ತಿರಲಿಲ್ಲ, ಕುಡಿಯುತ್ತಿರಲಿಲ್ಲ. ದೀಪು, ನಾವು ಈಗಲೇ ಸಾನುನ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಬೇಕು, ಇಲ್ಲಾಂದರೆ ಇವಳ ಆಸೆ ಬಿಡಬೇಕಾಗುತ್ತದೆ ಎಂದು ಹೇಳಿದಾಗ ಸಂದೀಪ್ ಕೂಡ ಅದೇ ನಿರ್ಧಾರಕ್ಕೆ ಬಂದುಬಿಟ್ಟಿದ್ದ. ಹಾಸ್ಪಿಟಲ್ಗೆ ಕರೆದೊಯ್ದಾಗ ಅಲ್ಲಿ ಅವಳನ್ನು ಪರೀಕ್ಷಿಸಿದ ವೈದ್ಯರು, ಇವರು ತುಂಬ ವೀಕ್ ಆಗಿಬಿಟ್ಟಿದ್ದಾರೆ, ಇವತ್ತು ಇಲ್ಲೇ ಅಡ್ಮಿಟ್ ಮಾಡಬೇಕಾಗುತ್ತೆ, ನಾವೀಗಲೇ ಇವರಿಗೆ ಟ್ರೀಟ್ಮೆಂಟ್ ಶುರು ಮಾಡ್ತೀವಿ ಎಂದು ಹೇಳಿ ಸನಿಹಾಗೆ IV ಹಾಕಿದ್ದರು. ಮಾತ್ರವಲ್ಲ, ನಿದ್ದೆಗೆ ಔಷಧಿ ಕೂಡ ಕೊಟ್ಟಿದ್ದರು. ಸಾರಿಕಾಗೆ ತಂಗಿಯ ಸಂಕಟ ನೋಡಲಾಗುತ್ತಿಲ್ಲ. ಸಾರಿಕಾ ಔಷಧಿಯ ಪ್ರಭಾವದಿಂದ ಮಲಗಿ ನಿದ್ರಿಸುತ್ತಿದ್ದ ತಂಗಿಯ ತಲೆ ನೇವರಿಸತೊಡಗಿದಳು. ಒಂದು ದಿನ ಸನಿಹಾ ಹಾಸ್ಪಿಟಲ್ನಲ್ಲೇ ಇದ್ದಳು. ಅಂದು ಅವಳನ್ನು ಡಿಸ್ಚಾರ್ಜ್ ಮಾಡುವುದಾಗಿ ಹೇಳಿದ್ದರು ವೈದ್ಯರು. ಈಗ ತಮ್ಮ ಮನೆಗೆ ಕರೆದೊಯ್ಯುವುದಾ ಅಥವಾ ತಂದೆ ಮನೆಗಾ ಗೊತ್ತಾಗುತ್ತಿಲ್ಲ ಸಾರಿಕಾಗೆ. ರಾಜಶೇಖರ್ ಅವರು ಮಗಳನ್ನು ತಮ್ಮ ಮನೆಗೆ ಕರೆದೊಯ್ಯಲು ತುಂಬ ಉತ್ಸುಕರಾಗಿದ್ದರು. ಆದರೆ ಸನಿಹಾಗೆ ತಂದೆಯ ಮುಖ ಕಂಡರೆ ಆಗುತ್ತಿರಲಿಲ್ಲ. ಅವಳು ಉರಿದು ಬೀಳುತ್ತಿದ್ದಳು. ಅಂದವಳು ಅಕ್ಕನ ಬಳಿ ಹೇಳಿದಳು, ಅಕ್ಕ, ನಾನು ನಮ್ಮನೆಗೆ ಹೋಗ್ತೀನಿ. ಅಲ್ಲಿ ಸಿದ್ಧಾಂತ್ನೊಂದಿಗೆ ಕಳೆದ ಸಿಹಿ ನೆನಪುಗಳಿವೆ. ಒಂದಲ್ಲ ಒಂದು ದಿನ ಅವನು ನನ್ನನ್ನು ಹುಡುಕೊಂಡು ಅಲ್ಲಿಗೆ ಬಂದೇ ಬರ್ತಾನೆ. ಆಗ ಅಲ್ಲಿ ನನ್ನನ್ನು ಕಾಣದೇ ಇದ್ದರೆ ಅವನು ತುಂಬ ಹತಾಶನಾಗ್ತಾನೆ. ರಾಜಶೇಖರ್ ಹತ್ರ ನೀನೇ ಮಾತಾಡು. ಅವಳೀಗ ಅಪ್ಪ ಎಂದು ಕರೆಯುತ್ತಿರಲಿಲ್ಲ. ಬದಲಾಗಿ ರಾಜಶೇಖರ್ ಎಂದು ಹೆಸರೇ ಹಿಡಿದು ಕೂಗುತ್ತಿದ್ದಳು. ಅಂದರೆ ತಂದೆಯಿಂದಾಗಿ ಅವಳ ಮನಸ್ಸಿಗೆ ಅದೆಷ್ಟು ನೋವಾಗಿದೆ ಎಂದು ಸಾರಿಕಾಗೆ ಈಗ ಅರ್ಥವಾಗಿತ್ತು. ರಾಜಶೇಖರ್ ಅವರು ಆದಷ್ಟು ಬೇಗ ಮಗಳನ್ನು ತಮ್ಮ ಮನೆಗೆ ಕರೆದೊಯ್ದು ಸಿದ್ಧಾಂತ್ನ ಹೆಸರಿನಲ್ಲಿ ಇರುವ ಆಸ್ತಿಯನ್ನು ಅವಳ ಹೆಸರಿಗೆ ವರ್ಗಾಯಿಸಬೇಕೆಂದು ಆಸೆಪಟ್ಟುಕೊಂಡಿದ್ದರು. ಆದರೆ ಮಗಳು ಅವರ ಮನೆಗೆ ಬರಲು ತಯಾರಿರಲಿಲ್ಲ. ಈಗಲೇ ಆತುರ ಪಡಬಾರದು. ಹೇಗಾದರೂ ಮಾಡಿ ಮಗಳ ಮನಸ್ಸು ಒಲಿಸಿಕೊಂಡು ಆಮೇಲೆ ತಮ್ಮ ಕೆಲಸ ಸಾಧಿಸಬೇಕು ಎಂದುಕೊಂಡರು ರಾಜಶೇಖರ್. ಪಾಪ, ಮಗು ತುಂಬ ನೊಂದಿದೆ. ಅವಳು ಮನಸ್ಸಿಗೆ ಇನ್ನೂ ನೋವಾಗುವುದು ಬೇಡ. ಅವಳು
ಎಲ್ಲಿರೋಕೆ ಇಷ್ಟಪಡ್ತಾಳೋ ಅಲ್ಲೇ ಇರಲಿ, ಸ್ವಲ್ಪ ದಿನ ನೀನು ಅಮ್ಮನು ಅವಳ ಜೊತೆಗೆ ಇರಿ ಎಂದು ಸಾರಿಕಾಗೆ ಹೇಳಿದ್ದರು ರಾಜಶೇಖರ್. ತನ್ನಿಂದಾಗಿ ಅಕ್ಕನ ಮ್ಯೂಸಿಕ್ ಕ್ಲಾಸ್ ಹಾಳಾಗುವುದು ಸನಿಹಾಳಿಗೆ ಇಷ್ಟವಿರಲಿಲ್ಲ. ಆದ್ದರಿಂದ ಕೊನೆಗೆ ಅಕ್ಕನ ಮನೆಗೆ ಹೋಗಲು ಒಪ್ಪಿಕೊಂಡಳು ಸನಿಹಾ. ಕೊನೆಗೆ ಸನಿಹಾ ಸಂದೀಪ್ ಮತ್ತು ಸಾರಿಕಾ ಅವರ ಜೊತೆ ಅವರ ಮನೆಗೆ ಹೋಗಿದ್ದಳು. ಸಾರಿಕಾ ಮತ್ತು ಸಂದೀಪ್ ಅವಳನ್ನು ತುಂಬ ಮುತುವರ್ಜಿಯಿಂದಲೇ ನೋಡಿಕೊಳ್ಳುತ್ತಿದ್ದರು. ಆದರೆ ಅವಳ ದುಃಖ ಕಡಿಮೆಯಾಗುವಂತಹದ್ದಾಗಿರಲಿಲ್ಲವಲ್ಲ. 10 ಪ್ರಶ್ನೆ ಕೇಳಿದರೆ ಒಂದು ಉತ್ತರ ಬರುತ್ತಿತ್ತು ಸನಿಹಾಳಿಂದ. ತುಂಬ ಬಲವಂತವಾಗಿ ಊಟ ಮಾಡಿಸಿದರೆ ಒಂದು ತುತ್ತು ಊಟ ಮಾಡುತ್ತಿದ್ದಳಷ್ಟೇ. ಮತ್ತೆರಡು ದಿನಗಳು ಉರುಳಿದವು. ಅವರ ಜೀವನದಲ್ಲಿ ಯಾವ ವ್ಯತ್ಯಾಸವೂ ಆಗಿರಲಿಲ್ಲ. ಆ ದಿನ ಅಕ್ಕನ ಬೆಳಗಿನ ಕೆಲಸಗಳೆಲ್ಲ ಮುಗಿದ ಬಳಿಕ, ಅಕ್ಕ, ಇವತ್ತು ನಮ್ಮ ಮನೆಗೆ ಹೋಗೋಣ. ನಂಗ್ಯಾಕೋ ಇವತ್ತು ಸಿದ್ಧಾಂತ್ನನ್ನ ನೋಡಬೇಕು ಅಂತ ತುಂಬ ಅನ್ನಿಸ್ತಾ ಇದೆ. ಅವನೀಗ ಅಲ್ಲಿಗೆ ಬಂದಿರಬಹುದು. ಡೋರ್ ಲಾಕ್ ಮಾಡಿಕೊಂಡಿರುವುದನ್ನು ನೋಡಿ ಎಲ್ಲಾದರೂ ಹೋಗ್ಬಿಟ್ರೆ ಬೇಗ ಹೋಗೋಣ ಬಾ ಎಂದು ಹೇಳಿದಾಗ ಸಾರಿಕಾಳ ಕಣ್ಣುಗಳು ತುಂಬಿ ಕೆನ್ನೆಯ ಮೇಲೆ ಹರಿದಿದ್ದವು. ಸಾನುಗೆ ಏನಾಗಿದೆ? ದಿನ ಕಳೆದಂತೆ ಅವಳ ಮಾನಸಿಕ ಸ್ವಾಸ್ಥ್ಯ ಕೆಡುತ್ತಿದೆಯಾ? ನಂಗೇನೂ ಆಗಿಲ್ಲ ಅಕ್ಕ. ಖಂಡಿತ ಇವತ್ತು ಸಿದ್ಧಾಂತ್ ನನ್ನ ಹುಡುಕೊಂಡು ಬರ್ತಾನೆ. ನಾನಂತೂ ಆಗಲೇ ರೆಡಿಯಾಗಿದ್ದೀನಿ. ನೀನು ಡ್ರೆಸ್ ಚೇಂಜ್ ಮಾಡಿಕೊಂಡು ಬಾ ಎಂದು ಹೇಳಿದಾಗ ಅವಳ ಮನಸ್ಸಿಗೆ ನೋವು ಮಾಡಲಿಚ್ಛಿಸದೆ ಅವಳು ಕೂಡ ತಂಗಿಯೊಂದಿಗೆ ಹೊರಟಿದ್ದಳು. ಅಂದು ಹಗಲಿಡೀ ಅಲ್ಲಿದ್ದರೂ ಸಿದ್ಧಾಂತ್ ಬಂದಿರಲಿಲ್ಲ. ರಾತ್ರಿ ಆಗುತ್ತಲೇ ಅವಳ ದುಃಖ ಹೇಳತೀರದಾಗಿತ್ತು. ಆದರೂ ಸನಿಹಾ ಅಕ್ಕನ ಮನೆಗೆ ಅಂದು ರಾತ್ರಿ ಹೋಗಲು ತಯಾರಿರಲಿಲ್ಲ. ಇವತ್ತು ಇಲ್ಲೇ ಇರೋಣ, ಖಂಡಿತ ಸಿದ್ಧಾಂತ್ ಬಂದೇ ಬರ್ತಾನೆ ಎಂದು ಹಠ ಮಾಡತೊಡಗಿದಳು ಸನಿಹಾ. ಅವಳೊಬ್ಬಳನ್ನೇ ಅಲ್ಲಿ ಬಿಟ್ಟು ಹೋಗಲು ಮನಸಾಗದೆ ಸಾರಿಕಾ ಕೂಡ ಅಂದು ರಾತ್ರಿ ಅಲ್ಲೇ ತಂಗಿದ್ದಳು. ಅಂದು ರಾತ್ರಿ ಸನಿಹಾ ಮಲಗಿ ನಿದ್ದೆ ಬಾರದೆ ಹೊರಳಾಡಿ ಕೊನೆಗೆ ಮಧ್ಯರಾತ್ರಿಯ ಬಳಿಕ ಅವಳಿಗೆ ನಿದ್ದೆ ಬಂದಿತ್ತು. ಸಾರಿಕಾಗೆ ಮಲಗಿದ ತಕ್ಷಣವೇ ನಿದ್ದೆ ಬಂದು ಬಿಟ್ಟಿತ್ತು. ಸಾರಿಕಾಗೆ ಮಧ್ಯದಲ್ಲಿ ಎಚ್ಚರವಾಗಿತ್ತು. ನೋಡಿದರೆ ತಂಗಿ ಚೆನ್ನಾಗಿ ಮಲಗಿ ನಿದ್ದೆ ಮಾಡುತ್ತಿದ್ದಾಳೆ. ಅವಳಿಗೆ ವಾಶ್ರೂಮ್ಗೆ ಹೋಗಬೇಕೆನಿಸಿತು. ಪಾಪ, ಅವಳು ನಿದ್ದೆ ಮಾಡುವುದೇ ಅಪರೂಪ. ತಾನೀಗ ಎದ್ದು ದೀಪ ಬೆಳಗಿದರೆ ಅವಳಿಗೆ ಮತ್ತೆ ಎಚ್ಚರವಾಗುತ್ತದೆ. ಬೇಡ ಎಂದು ರೂಮಿನಿಂದ ಹೊರಬಂದು ಜನರಲ್ ವಾಶ್ರೂಮ್ಗೆ ಹೋದಳು. ಅದೇ ಸಂದರ್ಭದಲ್ಲಿ ಸನಿಹಾಳ ಸೆಲ್ಫೋನ್ ಹೊಡೆದುಕೊಳ್ಳಲಾರಂಭಿಸಿತ್ತು. ಆಗ ಅವಳಿಗೆ ಅಪರಿಚಿತ ನಂಬರ್ನಿಂದ ಕರೆಯೊಂದು ಬಂದಿತ್ತು. ತಕ್ಷಣವೇ ಎಚ್ಚೆತ್ತು ನೋಡಿದಳು. ಅದು ಅವಳ ಮಾಮೂಲಿ ನಂಬರ್ಗೆ ಬಂದ ಕರೆ ಆಗಿರಲಿಲ್ಲ. ಬದಲಾಗಿ ಮಾನವನ ಹೆಸರಿಗೆ ಪಡೆದಿದ್ದ ಒಂದು ಸಿಮ್ ಇತ್ತಲ್ಲ ಅವಳ ಬಳಿ, ಆ ನಂಬರ್ಗೆ ಬಂದ ಕರೆಯಾಗಿತ್ತು. ಅವಳಿಗೀಗ ತುಂಬ ಆಶ್ಚರ್ಯವಾಯಿತು. ಅವಳ ಬಳಿ ಆ ನಂಬರ್ ಇರುವುದು ಗೊತ್ತಿದ್ದಿದ್ದು ಸಿದ್ಧಾಂತ್ಗೆ ಮತ್ತು ಮನಸ್ವಿಗೆ ಮಾತ್ರ. ಅವರಿಬ್ಬರಲ್ಲಿ ಒಬ್ಬರು ಕರೆ ಮಾಡಿರಬೇಕು. ಆದರೆ ಮನಸ್ವಿಯ ನಂಬರ್ ಅಲ್ಲ. ಹಾಗಾದರೆ ಸಿದ್ಧಾಂತ್ ಕರೆ ಮಾಡಿದ್ದಾನಾ? ಕರೆ ಸ್ವೀಕರಿಸಿದಳು ಸನಿಹಾ. ಹಲೋ ಎಂದಾಗ ಅತ್ತಲಿಂದ ಬಂದ ಧ್ವನಿ ಅದು ಅವಳಿಗೆ ಚಿರಪರಿಚಿತವಾದ ಧ್ವನಿ. ಹಲೋ ಸಾನು, ಹೇಗಿದ್ದೀಯಾ? ಅಂದು ಸಿದ್ಧಾಂತ್ ಬಂದೇ ಬರುತ್ತಾನೆ ಎಂದು ಅವಳ ಮನಸ್ಸಿಗೆ ಅನಿಸಿತ್ತಲ್ಲ. ಅವನು ಬಂದಿರಲಿಲ್ಲ. ಆದರೆ ಅವಳಿಗೆ ಕರೆ ಮಾಡಿದ್ದ. ಸಿದ್ಧಾಂತ್ ಅವಳ ಧ್ವನಿಗೋಸ್ಕರ ಕಾಯುತ್ತಿದ್ದಾನೆ. ಆದರೆ ಸನಿಹಾಗೆ ಉತ್ತರಿಸಲಾಗುತ್ತಿಲ್ಲ. ಇದು ನಿಜವಾ ಅಥವಾ ತಾನು ಕನಸು ಕಾಣುತ್ತಿದ್ದೇನಾ? ಗೊತ್ತಾಗುತ್ತಿಲ್ಲ ಸನಿಹಾಗೆ. ಸನಿಹಾ ಈಗ ತನ್ನ ಕೈಯನ್ನು ತಾನೇ ಚಿವಿಟಿಕೊಂಡು ನೋಡಿದಳು. ಹೌದು, ನೋವಾಗುತ್ತಿದೆ ಎಂದ ಮೇಲೆ ಇದು ಕನಸಲ್ಲ, ನನಸು. ಅವಳ ಸಂತೋಷ ಈಗ ಹೇಳತೀರದು. ನಿಧಾನವಾಗಿ ಸಿದ್ಧಾಂತ್ ಎಂದು ಹೇಳಿದಳು. ಆದರೆ ಅವಳಿಗೆ ಸ್ವರ ಬರುತ್ತಿಲ್ಲ. ಅದು ಅವನಿಗೆ ಕೇಳಿಸುತ್ತಲೂ ಇಲ್ಲ. ಸಾನು, ನೀನೇ ತಾನೇ ಕಾಲ್ ರಿಸೀವ್ ಮಾಡಿದ್ದು? ಅವನು ಆತಂಕದಿಂದಲೇ ಪ್ರಶ್ನಿಸಿದ್ದ. ಒಂದು ವೇಳೆ ಅವಳು ತವರು ಮನೆಯಲ್ಲಿದ್ದು ರಾಜಶೇಖರ್ ಅವರೇನಾದರೂ ಮಗಳ ಬಳಿಯೇ ಇದ್ದರೆ ಇಷ್ಟು ಹೊತ್ತಿನಲ್ಲಿ ಯಾರು ಕಾಲ್ ಮಾಡಿದ್ದು ಎಂದು ಕರೆ ಸ್ವೀಕರಿಸುವ ಸಾಧ್ಯತೆಯೂ ಇತ್ತಲ್ಲ. ತಾನು ಕಣ್ಮರೆಯಾದ ಬಳಿಕ ಸಾನು ತುಂಬ ನೊಂದುಕೊಂಡಿರಬಹುದು. ತಾನು ಜೀವಂತವಾಗಿರುವುದು ತಿಳಿದರೆ ಅವಳೆಷ್ಟು ಖುಷಿ ಪಡಬಹುದು ಎಂಬುದೊಂದೇ ಇತ್ತು ಅವನ ಮನಸ್ಸಲ್ಲಿ. ಅದಕ್ಕಾಗಿ ಅವನು ಮಧ್ಯರಾತ್ರಿ ಅವಳಿಗೆ ಕರೆ ಮಾಡಿದ್ದ. ಅವನಿಗೆ ಟ್ಯಾಬ್ಲೆಟ್ ಕೊಡಲೆಂದು ಬಂದ ನರ್ಸ್ ಬಳಿ, ಮೇಡಮ್, ನಾನು ಅರ್ಜೆಂಟಾಗಿ ಒಂದು ಕಾಲ್ ಮಾಡಬೇಕಾಗಿತ್ತು. ದಯವಿಟ್ಟು ನಿಮ್ಮ ಸೆಲ್ಫೋನ್ ಒಮ್ಮೆ ನನಗೆ ಕೊಡೋಕ್ಕಾಗುತ್ತಾ ಎಂದು ರಿಕ್ವೆಸ್ಟ್ ಮಾಡಿಕೊಂಡಿದ್ದ. ಆಗ ಆ ನರ್ಸ್ ಯಾರಿಗೆ ಎಂದು ವಿಚಾರಿಸಿದಾಗ, ಮನೆಯವರಿಗೆ ಮೇಡಮ್ ಎಂದು ಉತ್ತರಿಸಿದ್ದ ಸಿದ್ಧಾಂತ್. ನಂಬರ್ ನೆನಪಿದ್ಯಾ ಕೇಳಿದರು. ನೆನಪಿದೆ ಮೇಡಮ್ ಎಂದು ನಂಬರನ್ನು ಹೇಳಿದ. ಅವಳೇ ಆ ನಂಬರ್ಗೆ ಡಯಲ್ ಮಾಡಿ ಕೊಟ್ಟಿದ್ದಳು. ಆದರೆ ಆಗ ಸನಿಹಾ ಕರೆ ಸ್ವೀಕರಿಸಲಿಲ್ಲ. ರಿಂಗ್ ಆಗ್ತಾ ಇದೆ, ಬಟ್ ಯಾರೂ ತೆಗಿತಾ ಇಲ್ಲ ಉತ್ತರಿಸಿದ್ದಳು ಆ ನರ್ಸ್. ಬಳಿಕ ಆ ನರ್ಸ್ಗೆ ಏನನಿಸಿತೋ, ರಾತ್ರಿ ಆದ್ದರಿಂದ ನಿದ್ದೆ ಮಾಡ್ತಾ ಇದ್ದಾರೇನೋ, ನೀವು ಇನ್ನೊಂದ್ಸಲ ಟ್ರೈ ಮಾಡಿ. ನಿಮ್ಮನೆಯವರು ಕಾಲ್ ಪಿಕ್ ಮಾಡಿದರೆ ಮಾತಾಡ್ತಾ ಇರಿ. ನಾನು ಇನ್ನೊಬ್ಬರು ಪೇಷಂಟ್ಗೆ ಔಷಧಿ ಕೊಡಬೇಕು, ಅಲ್ಲಿಗೆ ಹೋಗಿ ಬರ್ತೀನಿ ಎಂದು ಅಲ್ಲಿಂದ ಹೊರಟಿದ್ದಳು. ಥ್ಯಾಂಕ್ ಯು ಮೇಡಮ್ ಎಂದು ಹೇಳಿ ಸಿದ್ಧಾಂತ್ ಮತ್ತೆ ಕರೆ ಮಾಡಿದ್ದ. ಹಲೋ ಎಂದ ಬಳಿಕ ತಾನು ಮಾತಾಡಿದಾಗ ಸನಿಹಾಳ ಸ್ವರವೇ ಕೇಳಿಸುತ್ತಿಲ್ಲ. ಅವನು ತಕ್ಷಣವೇ ಕರೆ ಸ್ಥಗಿತಗೊಳಿಸಿದ.
ಇತ್ತ ಸನಿಹಾಗೆ ಸಿದ್ಧಾಂತ್ನ ಸ್ವರ ಕೇಳಿ ಒಂದು ಕಡೆ ಸಂತೋಷವಾದರೆ ತನಗೆ ಅವನೊಂದಿಗೆ ಮಾತಾಡಲಾಗಲಿಲ್ಲವಲ್ಲ ಎಂಬ ಬೇಸರ ಇನ್ನೊಂದು ಕಡೆ. ಅವಳಾಗೆ ಆ ನಂಬರ್ಗೆ ಕರೆ ಮಾಡಿದಳು. ಸಿದ್ಧಾಂತ್ ಕರೆ ಸ್ವೀಕರಿಸಿದ, ಆದರೆ ಮಾತಾಡಲಿಲ್ಲ. ಹಲೋ, ಈ ನಂಬರ್ನಿಂದ ಈಗ ತಾನೇ ನನಗೆ ಕಾಲ್ ಮಾಡಿದ್ರಲ್ಲ, ಯಾರು ಕಾಲ್ ಮಾಡಿದ್ದು? ಮಾತಾಡಿ ಪ್ಲೀಸ್ ಎಂದು ಹೇಳಿದಳು ಸನಿಹಾ. ಸಿದ್ಧಾಂತ್ ಆ ಧ್ವನಿಯನ್ನು ಸರಿಯಾಗಿ ಆಲಿಸಿದ. ಹೌದು, ಇದು ಸಾನುವಿನದೇ ಧ್ವನಿ. ಅವನಿಗೂ ಈಗ ತುಂಬ ಸಂತೋಷವಾಗಿತ್ತು. ಹಲೋ ಸಾನು, ನಾನು ನಿನ್ನ ಸಿದ್ಧಾಂತ್. ನಾನೇ ನಿಂಗೆ ಕಾಲ್ ಮಾಡಿದ್ದು. ನಾನು ಅಷ್ಟು ಕೇಳ್ತಾ ಇದ್ರು ನೀನ್ಯಾಕೆ ಒಂದು ಪ್ರಶ್ನೆಗೂ ಉತ್ತರ ಹೇಳಿಲ್ಲ? ನನ್ನ ಹತ್ರ ಕೋಪನಾ? ಅಂದರೆ ಸಿದ್ಧಾಂತ್ ಸತ್ತಿಲ್ಲ, ಬದುಕಿದ್ದಾನೆ, ತನ್ನೊಂದಿಗೆ ಮಾತಾಡುತ್ತಿದ್ದಾನೆ. ಅವಳ ಖುಷಿಗೆ ಈಗ ಪಾರವಿರಲಿಲ್ಲ. ಸಿದ್ಧಾಂತ್, ಎಲ್ಲಿದ್ದೀಯಾ? ಹೇಗಿದ್ದೀಯಾ? ಬೇಗ ಹೇಳು, ನಾನು ಈಗಲೇ ನಿನ್ನ ಕಾಣಬೇಕು. ಖುಷಿ ಮತ್ತು ದುಃಖ ಎರಡರ ಸಮ್ಮಿಶ್ರವಿತ್ತು ಅವಳ ಸ್ವರದಲ್ಲಿ. ಸಾನು, ನೀನೀಗ ಎಲ್ಲಿದ್ದೀಯಾ? ಅಲ್ಲಿ ನಿನ್ನ ಜೊತೆ ಯಾರಾದರೂ ಇದ್ದಾರಾ? ನಾನು ಬದುಕಿದ್ದೀನಿ ಅಂತ ಯಾರಿಗೂ ಹೇಳೋಕೆ ಹೋಗಬೇಡ ಎಂದು ಹೇಳಿದ ಸಿದ್ಧಾಂತ್. ಇಲ್ಲ, ಹೇಳಲ್ಲ. ನಾನು ನಮ್ಮನೇಲಿ ಅಕ್ಕನ ಜೊತೆ ಇದ್ದೀನಿ. ಅವಳು ವಾಶ್ರೂಮ್ಗೆ ಹೋಗಿದ್ದಾಳೆ. ಇನ್ಯಾವ ಕ್ಷಣದಲ್ಲಾದರೂ ಬರುವ ಚಾನ್ಸ್ ಇದೆ. ಮತ್ತೆ ಇದ್ಯಾರ ನಂಬರ್? ನಿನ್ನ ಕಾಂಟ್ಯಾಕ್ಟ್ ಮಾಡೋಕೆ ನಾನು ಈ ನಂಬರ್ಗೆ ಕಾಲ್ ಮಾಡಲಾ? ಅವನಲ್ಲಿ ವಿಚಾರಿಸಿಕೊಂಡಳು ಸನಿಹಾ. ಇದು ಈಗ ಡ್ಯೂಟಿಯಲ್ಲಿರುವ ನರ್ಸೊಬ್ಬರ ನಂಬರ್. ಬೇಡ ಬೇಡ, ನೀನಾಗಿ ಯಾವತ್ತೂ ನನಗೆ ಕಾಲ್ ಮಾಡಬೇಡ. ಈಗ ಹೆಚ್ಚೇನು ಮಾತಾಡೋಕೆ ಸಾಧ್ಯ ಇಲ್ಲ. ನರ್ಸ್ ಬಂದರು ಅಂತ ಕಾಣಿಸುತ್ತೆ. ನಾನು ಕಾಲ್ ಕಟ್ ಮಾಡ್ತೀನಿ. ಮತ್ತೇನು ಮಾತಾಡಲು ಸಾಧ್ಯವಾಗಲಿಲ್ಲ. ಕರೆ ಸ್ಥಗಿತವಾಗಿತ್ತು. ಅಷ್ಟರಲ್ಲಿ ಸಾರಿಕಾ ಕೂಡ ವಾಶ್ರೂಮ್ನಿಂದ ಬಂದಿದ್ದಳು. ಸಾನು, ನೀನು ಯಾರತ್ರ ಆದರೂ ಮಾತಾಡ್ತಾ ಇದ್ಯಾ? ಕೇಳಿದಳು ತಂಗಿಯನ್ನ. ಸಿದ್ಧಾಂತ್ನ ಜೊತೆ ಮಾತಾಡ್ತಾ ಇದ್ದೆ ಎಂದು ಹೇಳಿದರೆ ಅಕ್ಕ ನಂಬುವುದಿಲ್ಲ. ಮಾತ್ರವಲ್ಲ, ತಾನು ಮಾನಸಿಕ ಅಸ್ವಸ್ಥೆ ಎಂದೇ ತಿಳಿಯಬಹುದು ಎಂದು ಅವಳಿಗೆ ಸ್ಪಷ್ಟವಾಗಿ ಗೊತ್ತಿತ್ತಲ್ಲ. ಆದ್ದರಿಂದ ಅಕ್ಕನಿಗೆ ಹೇಳಿದಳು. ಇಲ್ಲ, ಫೋನ್ನಲ್ಲಿ ಏನೋ ನೋಡ್ತಾ ಇದ್ದೆ. ಈಗ ಮಾತ್ರ ಸನಿಹಾ ತುಂಬ ಖುಷಿಯಾಗಿದ್ದಳು. ಎಲ್ಲೋ ಒಂದು ಕಡೆ ತನ್ನ ಸಿದ್ಧಾಂತ್ ಬದುಕಿದ್ದಾನೆ. ಮಾತ್ರವಲ್ಲ, ಅವನಿಗೆ ಈಗಲೂ ತನ್ನ ನೆನಪೇ ಕಾಡುತ್ತಿದೆ. ಮುಂದೊಂದು ದಿನ ತಾವಿಬ್ಬರೂ ಭೇಟಿಯಾಗಬಹುದು ಎಂದಂದುಕೊಂಡಾಗಲೇ ಅವಳಿಗೆ ಜೀವನದಲ್ಲಿ ಮತ್ತೆ ಉತ್ಸಾಹ ಮೂಡಿತ್ತು. ಸಿದ್ಧಾಂತ್ ಮತ್ತೆ ಕರೆ ಮಾಡಬಹುದೇನೋ ಎಂಬ ಆಸೆಯಿತ್ತು ಅವಳಿಗೆ. ಆದರೆ ಅವನು ಮತ್ತೆ ಕರೆ ಮಾಡಿರಲಿಲ್ಲ. ಸ್ವಲ್ಪ ಹೊತ್ತಾದ ಬಳಿಕ ನಿದ್ರಾದೇವಿ ಅವಳನ್ನು ಆಲಿಂಗಿಸಿದಳು. ಮುಂದಿನ ಭಾಗದಲ್ಲಿ ಕತೆ ಮುಂದುವರಿಯುವುದು. ವೀಕ್ಷಕರೇ, ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.